ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನಿಮ್ಗೂ ನಾನು ಹೇಳ್ತೀನಿ, ಯಾವ್ದೋ ಪಾನಿಪುರಿ ಹತ್ರ ಹೋಗಿ ಕೊಡ್ಬೇಕು ಮಾಮೂಲಿ. ಯಾಕೆ ಸರ್ಕಾರ ಕರೆಕ್ಟ್ ಮಾಡಕ್ಕಾಗಲ್ವಾ? ಸಂಬಳ ತಿನ್ನಲ್ವಾ? ಅವ್ರು ಹೇಳ್ತಾರೆ ಕೊಟ್ಟು ಬಂದಿದೀವ್ರಿ ಅಂತಾರೆ. ಯಾರು ಕೇಳ್ಬೇಕು ನಾವು? ಯಾವ ಅಧಿಕಾರಿ ಕೇಳ್ಬೇಕು? ಯಾವ ರಾಜಕಾರಣಿ ಕೇಳ್ಬೇಕು? ಇವತ್ತು ನೀವು ಹೋಗಿ ಸರ್ ನಾವು ಕೊಟ್ಟು ಬಂದಿದ್ದೀವಿ, ನನಗೂ ಅವ್ರು ತುಂಬಾ ಗಲಾಟೆ ಆಯ್ತು, ನೀವು ಹೇಳಿದ್ರಿ TVC ಮೆಂಬರ್ ಅಂತ. ಇದು ಕಾಟಾಚಾರಕ್ಕೆ ಮಾಡಿರೋದು. ಯಾಕೆ ನಿಮ್ಗಾದ್ರೂ ಒಂದು ಕಾನೂನು, ಒಂದು ಕಾರ್ಪೊರೇಟರ್ ಮಾಡ್ತೀರಾ, ನಿಮ್ಗೆಲ್ಲ ಒಳ್ಳೆ ಇದು. ನಾವು ಹೋಗಿ ಅಧಿಕಾರ ಕೂತ್ಕೊಂಡು ಕೇವಲ ನೋಡ್ತಾರೆ. ಯಾಕೆ? ನಿಮ್ಗೊಂದು ಎಲೆಕ್ಷನ್, ನಮ್ಗೊಂದು ಎಲೆಕ್ಷನ್, ಸೇಮ್ ಪದ್ಧತಿ ಮಾಡಿದಾರಲ್ಲ, ಕರೆಕ್ಟಾಗಿ ಮಾಡಿ. ಒಂದೂವರೆ ವರ್ಷ ಹಿಂದೆನೇ ಹೇಳಿದ್ರು ನಮ್ಮ ಈಗಿನ ಮುಖ್ಯಮಂತ್ರಿಗಳು, ನಿಮಗೆ ವೆಂಡಿಂಗ್ ಝೋನ್ ಮಾಡ್ಕೊಡ್ತೀನಿ ಅಂತ. ಯಾರು ನಿರ್ಲಕ್ಷ್ಯ ಇದು? ಯಾಕೆ ಮಾಡಿಲ್ಲ? ಇವತ್ತು ಮೇಡಮ್ ಅವ್ರ ಒಂದ್ ನಿಮಿಷ, ಇವತ್ತು ವೆಂಡಿಂಗ್ ಝೋನ್ ಮಾಡ್ಬಿಟ್ಟು ಅವತ್ತು ಶಿಫ್ಟ್ ಮಾಡಿದ್ರೆ ನಾವು ಏನೋ ಹೋಗ್ತಾ ಇದ್ವಾ? ಇವತ್ತು ನಿನ್ನೆ ಐಟಿ ಹತ್ರ ಶಿಫ್ಟ್ ಮಾಡಿದ್ರೆ, ಐಟಿ ಹತ್ರ ಬಂದ್ಬಿಟ್ಟು ಅಧಿಕಾರಿಗಳು ಧ್ವಂಸ ಮಾಡ್ತವ್ರೆ. 25,000 ರೂಪಾಯಿ ಒಂದು ಬಂಡಿ. ಅದನ್ನ ಹೊಡೆದ್ಬಿಟ್ರ ನೀವು ತೆರವುಗೊಳಿಸಿದ್ದೀರಾ? ಒಂದು ಅವಕಾಶ ಕೊಡಿ, ತಳ್ಕೊಂಡೋಗಿ ಕಮಿಟಿಯಲ್ಲಿ ಇದು ಮಾಡಿ, ನೋಡಪ್ಪ ನೀವು ಕಮಿಟಿ ಮೆಂಬರ್ಸ್ ಇದ್ರ ಫಸ್ಟ್ ಈ ಲೈನ್ ಬರ್ತೀವಿ, ತೆರವುಗೊಳಿಸ್ಬಿಡಿ ಅಂತ ಹೇಳ್ಬೋದಾಗಿತ್ತಲ್ಲ. ಒಂದು ಮುದುಕಿ ಹೇಳ್ತಾರೆ ಮೇಡಮ್ ಅವರೇ, ನೀವು ಹೇಳಿದ್ರೆ 75 ವರ್ಷ IT ಗೇಟ್ ಹತ್ರ ಹೂವು ಮಾರ್ತಾರೆ. ಯಾಕೆ ಅಜ್ಜಿ ಅಂದರೆ, ನೀವು ಹೇಳಿದ್ರಿ ಮೇಡಮ್, ಚೆನ್ನಾಗಿ ಹೇಳಿದ್ರಿ ನೀವು. ನಮ್ಮ ಮಗ ಇದ್ದಾನೆ, ಅವನ ಕೆಳಗಡೆ ಬದುಕಲ್ಲಪ್ಪ, ನಾನು ಇದರಲ್ಲಿ ಒಂದು 50 ರೂಪಾಯಿ 100 ರೂಪಾಯಿ ಸಂಪಾದನೆ ಮಾಡಿಬಿಟ್ಟು ನನ್ನ ಜೀವನವನ್ನು ನಾನು ಸಾಗಿಸ್ತೀನಿ, ಭಿಕ್ಷೆ ಬೇಡಕ್ಕೆ ಹೋಗಲ್ಲ, ಒಬ್ಬರ ಕೆಳಗಡೆ ಬದುಕಲ್ಲ ನಾನು ಅಂತಾರೆ. ಅಂಥವ್ರು ನಾವು ಸಪೋರ್ಟ್ ಮಾಡಬೇಕು. ಅಂಥವ್ರು ಯಾವುದೇ ಸರ್ಕಾರ ಆಗಲಿ, BJP ಆಗಲಿ, JDS ಆಗಲಿ, ಕಾಂಗ್ರೆಸ್ ಆಗಲಿ, ಬಡವ್ರ ಪರವಾಗಿ ನೋಡಿ. ಬಡವ್ರ ಪರವಾಗಿ ನೀವು ಎಲೆಕ್ಷನ್ ಬಂದಾಗ ನಾವು ಬಡವ್ರ ಪರ ಅಂತೀರಾ ಸ್ಟೇಜ್ ಮೇಲೆ. ಇವತ್ತು ಯಾಕೆ ನೀವು ಧ್ವನಿ ಎತ್ತಿ, BJP ಅವರು ಎತ್ತಿ. ಮ್ಯಾಮ್ ಎಷ್ಟು ರಿಕ್ವೆಸ್ಟ್ ಕೇಳಿದ್ರು, ಹ್ಯಾಂಡಿಕ್ಯಾಪ್ಟ್ ಬಾಕ್ಸ್ ತೆಗಿತಾ ಇದಾರೆ. ಅವ್ರಿಗೆ ಹೇಳ್ತಾ ಇದ್ದಾರೆ, ಸರ್ ಯಾಕೆ ಈ ಥರ ಹ್ಯಾಂಡಿಕ್ಯಾಪ್ಟ್ ನಿಮ್ಮ ಗೌರ್ಮೆಂಟ್ ಇಂದ ಕೊಟ್ಟಿರೋದಲ್ಲ, ಅವ್ರಿಗೆ ಯಾಕೆ ತೆಗಿತಾ ಇದ್ದಾರೆ ಅಂದರೆ ನಮ್ಗೆ ಕೇಳಬೇಡ್ರಿ, ಅವರೆಲ್ಲ ಹೋಗ್ರಿ ಕಮಿಷನರ್ ಹತ್ರ ಹೋಗ್ರಿ, ಕಮಿಷನರ್ ಹತ್ರ ಹೋಗಿ ಮಾತಾಡ್ರಿ, ನೀವೆಲ್ಲ ನಮ್ಮನ್ನು ಕೇಳಿದ್ರಿಂದ ಬಂಡಿ ತೆಗಿತಾ ಇದ್ದಾರೆ. ಬಂದು ಎಲ್ಲ ದಬ್ಬಿಟ್ರು, ಅದನ್ನ ಒಂದೇ ಸಲ ಪ್ರೆಸ್ ಮಾಡಿಬಿಟ್ರು. ಹಂಗೇನೆ ಏನ್ ಸರ್ ನೀವೆಲ್ಲ ಈ ತರ ನಡ್ಕೋತಾ ಇದ್ರಲ್ಲ, ಗೌರ್ಮೆಂಟ್ ಅಂತ ಹೇಳ್ಬಿಟ್ರೆ ಬರೀ ಫುಟ್ಪಾತ್ ಜನ ಓಡಾಡಕ್ಕೆ ಅಂದ್ರೆ ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡೋದು ಎಲ್ಲೋಗ್ಬೇಕು? ಅವ್ರಿಗೆ ಜೀವನ ಇಲ್ವಾ? ಫುಟ್ಪಾತ್ ಇದೆ ತೋರಿಸ್ತಾರೆ, ಅವರು ತೋರಿಸ್ತಾರೆ ಅಂತ ಜಾಗ ಅಲ್ಲೋಗಂದ್ರೆ ಎಲ್ಲೋಗಿ ತೋರಿಸ್ತಾರೆ? ಏನ್ ಮಾಡೋದು? ನಮ್ಗೆಲ್ಲ ಹೇಳ್ಬಿಡ್ರಿ ಅವೆಲ್ಲ. ನೀವೇನ ಮಾಡ್ಕೊಳ್ರಿ, ನಮ್ಗ ಅವೆಲ್ಲ ಹೇಳ್ಬೇಡ್ರಿ ನೀವು. ಅವ್ರು ಸರ್ಕಾರ ಹೇಳಿದ್ದಾರೆ, ನಮ್ಗೆ ಆರ್ಡರ್ ಕೊಟ್ಟವ್ರೆ, ಏನಮ್ಮ ನೀನ್ ಅಷ್ಟು ಹೇಳ್ತೀಯಾ? ನಮ್ಗೆ ಆರ್ಡರ್ ಕೊಟ್ಟವ್ ತೊಳ್ದ ನಮ್ಮ ನಿಂಗೆ ಬರೀ ಇದೇ ಆಗೋಯ್ತು. ಯಾವ ಪಕ್ಷದ ಬಗ್ಗೆ ನಮಗೆ ಬೇಕಾಗಿಲ್ಲ ಸರ್. ನಾವು ಮಾಡ್ತಾ ಇರೋದು ಜೀವನ ವ್ಯಾಪಾರಕ್ಕೆ, ನಮ್ಮದೇ ಆದ ಒಂದು ವ್ಯಾಪಾರನ ಕಟ್ಕೊಂಡಿದ್ದೀವಿ, ನಮ್ಮದೇ ಆದ ಒಂದು ಬದುಕನ್ನ ನಾವು ನೋಡ್ಕೋತಾ ಇದ್ದೀವಿ, ನಮ್ಮದೇ ನಮ್ಮ ಮಕ್ಕಳನ್ನ ನೋಡ್ಕೋತಾ ಇದ್ದೀವಿ. ನಿಮಗೆ ಬಂದು ನಿಮ್ಮ ಮೇಲೆ ಎಲ್ಲರೂ ನಮಗೆ ಮಾಡ್ರಿ, ಸರ್ಕಾರ ಮಾಡ್ರಿ ಅಂತ ನಾವು ಯಾರಿಗೂ ಹೇಳ್ತಿಲ್ಲ. ನಮ್ಮದಕ್ಕೆ ಇದೆ, ನಮ್ಮಿಂದನೂ ನಿಮ್ಗೆ ಬೇಕಾದಷ್ಟು ಲಾಭಗಳನ್ನು ನೀವು ಪಡ್ಕೋತಾ ಇದ್ದೀರಾ. ಅದನ್ನು ಬಿಟ್ಟು ಏಕಾಏಕಿ ಬಂದು ತೆಗಿಬೇಕು. ಏನು BBM ಆರ್ಭಟ ಅಂದ್ರೆ ಆರ್ಭಟ ನಡೀತದೆ ಎಲ್ಲ ಕಡೆನೂ. ಯಾಕಂದ್ರೆ ಎಳಿತಾ ಇದ್ದಾರೆ, ತಳ್ಳು ಅಂದ್ರೆ ತಳ್ತಾ ಇದ್ದಾರೆ. ಕನಿಷ್ಠ ಪಕ್ಷ ಅವ್ರವ್ರ ಮನೆಗಳ ಹತ್ರ ಹಾಕೊಂಡ್ರು ಕೂಡ ತಳ್ಳಾಗ್ತಾ ಇದ್ದಾರೆ. ಇನ್ನೆಲ್ಲಿ ಹೋಗ್ಬೇಕು? ಅವರೆಲ್ಲ ಯಾವ ರತೆ ಜೀವನ ಮಾಡಬೇಕು? ಎಲ್ಲಿ ಮಕ್ಕಳನ್ನ ನಾವು ಸಾಕಬೇಕು? ನಾವು ಮಕ್ಕಳನ್ನ ಬಿಸಾಕ್ಬಿಡೋಣವಾ? ಸರ್ಕಾರ ನಮ್ಗೇನು ಬೇಡ ಅಂತ ಹೇಳಿ ವ್ಯಾಪಾರ ನಮಗಿಲ್ಲ. ಈಗಲಾಗಲೇ 10 ದಿನ ಆಯಿತು ನಾವು ಮುಚ್ಚಾಕಿ. ನಾವೇನು ಮಾಡಬೇಕು? ನಮಗೆ ಮಕ್ಕಳಿಲ್ವಾ? ನಮಗೂ ಸಂಸಾರ ಇಲ್ವಾ? ನಮಗೂ ಜೀವನ ಇಲ್ವಾ? ಯಾವ ರೀತಿ ನಾವು ನಡ್ಕೋಬೇಕು? ಆರ್ಡರ್ ಕೊಟ್ಟಿದ್ದಾರೆ, ಕೃಷ್ಣಗೌಡ ಆರ್ಡರ್ ಕೊಟ್ಟಿದ್ದಾರೆ, ನಾವೇನ್ ಮಾಡ್ಬೇಕು? ಅವರು ಸೂಕ್ತ ಸ್ಥಳ ತೋರ್ಸೋವರೆಗೂ ಕಾಯ್ರಿ, ಬದುಕಿದ್ರೆ ಅಲ್ಲಿಗೆ ಹೋಗ್ರಿ, ಇಲ್ಲಾಂದ್ರೆ ಸುತ್ತೋಗ್ರಿ ಅಂತ ಅಷ್ಟು. ಇನ್ನೇನ್ ಮೇಡಮ್, ಇನ್ ಯಾರು ಮಾತಾಡಿಸ್ತಾ ಇದಾರೆ? ನನಗೂ ಬಹಳ ಹರ್ಟ್ ಆಗುತ್ತೆ ಮೇಡಮ್, ನಿಜವಾಗ್ಲೂ. ಬಹಳಷ್ಟು ಚಾನೆಲ್ಗಳಲ್ಲಿ ಬಹಳಷ್ಟು ಜನರನ್ನ ಮಾತಾಡ್ಸಿದ್ದಾರೆ ಮೇಡಮ್. ಅವ್ರ ಕಣ್ಣೀರು, ಅವ್ರ ವ್ಯಥೆ ನೋಡಿದ್ರೆ ನಮಗೂ ತುಂಬಾ. ಇವತ್ತು ನಾನು ಆಕ್ರೋಶದಿಂದ ಮಾತಾಡ್ತಾ ಇದ್ದೀನಿ. ಯಾಕೆ ಅಂತಂದ್ರೆ, ನಾನು ಒಬ್ಬ ತಾಯಿಯಾಗಿ ಮಕ್ಕಳ ಪರಿಸ್ಥಿತಿ, ಯಾರ್ಯಾರು ಇವತ್ತು 10 ದಿನದಿಂದ ಮನೇಲಿ ಕೂತಿದಾರಲ್ಲ, ತಿನ್ನೋ ಕೂಟಕ್ಕೂ ಗತಿ ಇಲ್ಲ. 30 ಜನ ಇದಾರೆ ಮೇಡಮ್, 30 ಅಂಗಡಿಗಳಿದಾವೆ ಅಲ್ಲಿ. ಸುಮಾರು ಜನನ ಬಂದು ಆಲ್ಮೋಸ್ಟ್ ಒಂದು 15-20 ಜನ ಮುದುಕರೇ ಇದ್ದಾರೆ. ಮುದುಕರೇ ಬರೀ ಸೊಪ್ಪು ವ್ಯಾಪಾರ ಮಾಡ್ತಾರೆ. ಏನೋ ಅಲ್ಲಿ ಕುತ್ಕೊಂಡು ತೆಂಗಿನಕಾಯಿ ಒಂದು ಹೂವನ ಕಟ್ಕೋತಾ ಇದ್ದಾರೆ. ತೆಗೆದು ಎಲ್ಲ ಬಿಸಾಕೋ, ಅವ್ರಿಗೇನು ಕೇಳೋರಿಲ್ಲ, ಏನೂ ಇರಲಿಲ್ಲ. ಮಾತಾಡಿದ್ರೆ ನಮ್ಗೆ ಹೇಳಿದ್ದಾರೆ, ಅಧಿಕಾರದಿಂದ ಬಂದಿರೋದು. ಅವ್ರಿಗೆಲ್ಲ ಮಕ್ಕಳು, ತಂದೆ ತಾಯಿಗಳು ಅವ್ರಿಗೆಲ್ಲ ಇದ್ದಿದ್ರೆ ಆ ತರ ನೋಡ್ತಾರೆ ಮೇಡಮ್. ಅವ್ರಿಗೂ ತಂದೆ ತಾಯಿ ಇದ್ದಿದ್ರೆ, ಈ ತರ ವಯಸ್ಸಾದವ್ರು ಇದ್ದಿದ್ರೆ ಸುಧೀರ್ ಸರ್,
ಈಗ ಸರ್ಕಾರ ಅಥವಾ ಸಚಿವರ ವಿಚಾರ ಅಲ್ಲ, ಅಧಿಕಾರಿಗಳು ನಡ್ಕೊಳ್ತಾ ಇರುವಂಥ ವಿಚಾರ, ಒಂದು ಮಾನವೀಯತೆಯ ವಿಚಾರ. 1 ಅವರ್ ಟೈಮ್ ಕೊಡಿ, ಅರ್ಧ ಗಂಟೆ ಟೈಮ್ ಕೊಡಿ. ಆಯಿತು, ಅಲ್ಲಿ ತಳ್ಳೋ ಗಾಡಿಗಳನ್ನು ಯಾಕೆ ಧ್ವಂಸ ಮಾಡ್ತೀರಿ? ಅವ್ರು ಮಾರ್ತಾ ಇರುವಂಥ ಹಣ್ಣು ಹೂವು ತರಕಾರಿಗಳನ್ನು ಯಾಕೆ ಧ್ವಂಸ ಮಾಡ್ತೀರಿ? ಇಂಥವೆಲ್ಲ ಸರ್ ಬಡವನ ಆಕ್ರೋಶ ಜಾಸ್ತಿ ಮಾಡ್ತವೆ. ಇಂಥ ಘಟನೆಗಳು ಬಡವನ ಆಕ್ರೋಶವನ್ನು ನಿಜಕ್ಕೂ ಜಾಸ್ತಿ ಮಾಡ್ತವೆ. ಸೊ ಈ ಥರ ಒಂದು ಅಧಿಕಾರಿಗಳು ಒಂದು 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 ಮಾನವೀಯತೆಯ ಕಳಕಳಿಯಲ್ಲಿ ಕಾರ್ಯನಿರ್ವಹಿಸೋದಕ್ಕೆ ಯಾಕೆ ಸಾಧ್ಯ ಆಗಿಲ್ಲ ಸರ್? ಈಗ ಪ್ರಶ್ನೆ ಇರೋದು ಅದೇ. ಯಾಕೆ ಅಂತಂದರೆ ಭಾಳಷ್ಟು ವಿಡಿಯೋಗಳು ಇವೆಲ್ಲ ಹರಿದಾಡ್ತಿರೋದನ್ನು ಜನಸಾಮಾನ್ಯರು ನೋಡಿದಾಗ ಅವ್ರಿಗೆ ತುಂಬ ಆಕ್ರೋಶ ಆಗುತ್ತೆ ಸರ್. ಸೊ ಈಗ ಈ ನಷ್ಟ, ಈ ನಾಶ, ಇದಕ್ಕೆ ಪರಿಹಾರ ಏನು ಸರ್? ಪರಿಹಾರ ಕೊಡಲೇಬೇಕಲ್ಲ. ನೀವು ಬೀದಿಗೆ ಎಸೆದು ಬಿಟ್ರೆ ಆವತ್ತು ಅವರು ಸರ್ ದಿನ ಬೆಳಗ್ಗೆ, ನಿಮಗೂ ಗೊತ್ತಿದೆ ಸರ್, ನಮಗೂ ಗೊತ್ತಿದೆ, ದಿನ ಬೆಳಗ್ಗೆ 4 ಗಂಟೆಗೆ ಎದ್ದು ಮಾರ್ಕೆಟ್ಗೆ ಹೋಗ್ತಾರೆ ಸರ್, ಮೂಟೆನ ಹೊತ್ಕೊಂಬರ್ತಾರೆ ಸರ್. ಹೊತ್ಕೊಂಬಂದು ಬೆಳಗ್ಗೆ 6 ಗಂಟೆಗೆಲ್ಲ ತರಕಾರಿ ಗಿರ್ಕಾರಿ ಹಾಕಿ ಇನ್ನು ಶುರು ಮಾಡಿದ್ರೆ ಮತ್ತೆ ರಾತ್ರಿ 7, 8, 9, 10, 11 ಗಂಟೆಗೆ ಮನೆಗೆ ಹೋಗ್ತಾರೆ ಸರ್. ಆ ದಿನ ದುಡ್ದಿದ್ದು ಅವರು ಮುಂದಿನ ದಿನಕ್ಕೆ ಇಟ್ಕೊಂಡು ಉಳಿದಿದ್ದನ್ನು ಮನೆಗೆ ಮಾಡಬೇಕು. ಇವತ್ತು 10 ದಿನ ಆಯಿತು ಸರ್, ಅವರು ಇನ್ನೂ ನೀವು ಸ್ಥಳ ತೋರಿಸಿಲ್ಲ. ಏನು ಮಾಡ್ಬೇಕು ಸರ್ ಅವರು? ಈಗ ವಿಚಾರಗಳನ್ನು ಚರ್ಚೆ ಮಾಡಿದಾಗ ನನಗೆ ರಂಗಸ್ವಾಮಿಯವರು ಮಾತಾಡಿರ್ತಕ್ಕಂಥ ಸಂಗತಿಗಳ ಮೇಲೆ ತುಂಬ ನಾನು ಇನ್ನಷ್ಟು ಕುತೂಹಲ ಆಗಿದ್ದೇನೆ. ಯಾಕಂದರೆ ಅವರಿಗೆ ಅದರದ ಡೀಪ್ ಇಂಟು ಇಟ್ ಅವರಿಗೆ ಅದು ವಿಷಯ ಗೊತ್ತಿದೆ ಅಂತ ಅನ್ಕೋತೀನಿ. ಮತ್ತು ತುಂಬ ಚರ್ಚೆಯ ಕೊನೆ ಹಂತದಲ್ಲಿರೋದ್ರಿಂದ ಹೇಳ್ತೀನಿ, ನಾನು ಯಾವುದೇ ವ್ಯಾಪಾರಿಗಳನ್ನು, ಬೀದಿ ಬದಿ ವ್ಯಾಪಾರಿಗಳನ್ನು, ಅದು ತಮಿಳು, ತೆಲುಗು ಈ ರೀತಿಯ ಭೇದ ಭಾವವನ್ನು ಮಾಡದೆ ಅವರೆಲ್ಲರೂ ಭಾರತೀಯರು ಅಂತ ನೋಡುವಂಥದ್ದು. ಆದರೆ ಪ್ರಕ್ರಿಯೆಗೊಳಪಟ್ಟಾಗ ರಂಗಸ್ವಾಮಿ ಅವರು ಹೇಳದಂತೆ ದಾಖಲಾತಿಗಳನ್ನು ಒದಗಿಸಬೇಕು. ಒದಗಿಸದೇ ಇದ್ದರೆ ಆ ಅವಕಾಶದಿಂದ ಹೊರಗುಳಿದವ್ರನ್ನೂ ಸಹಿತ ಮನುಷ್ಯರ ಥರನೇ ನೋಡಬೇಕು. ಇಲ್ಲಿ ಕಾನೂನಿನ ಪ್ರಕ್ರಿಯೆ ವರ್ಸಸ್ ಮಾನವೀಯತೆ ಮತ್ತು ಅಧಿಕಾರಿಗಳು ಇಂಥ ಸಂದರ್ಭದಲ್ಲಿ ಸ್ವಲ್ಪ ಹದ್ದು ಮೀರಿ ವರ್ತಿಸ್ತಾರೆ ಅನ್ನುವಂಥ ವಾಸ್ತವಗಳು ನನಗೆ ಚೆನ್ನಾಗಿ ಗೊತ್ತಿದೆ. ಅಧಿಕಾರಿಗಳಿಗೆ ಪಕ್ಷ ಇಲ್ಲ, ಅಧಿಕಾರಿಗಳಿಗೆ ಅಧಿಕಾರ ಚಲಾವಣೆ. ಆದ್ದರಿಂದ ಅಧಿಕಾರಿಗಳು ಆ ರೀತಿಯಾದಂಥ ಅಹಂಕಾರದ ವರ್ತನೆಗಳನ್ನು ಮಾಡಿದರೆ, ಸೌಜನ್ಯದ ಎಲ್ಲೆಯನ್ನು ಮೀರಿ ಮಾತನ್ನು ವರ್ತಿಸಿದರೆ ಅದನ್ನು ಯಾವುದೇ ಸರ್ಕಾರ ಆದರೂ ಯಾವುದೇ ಪಕ್ಷ ಆದರೂ ನಾವು ಖಂಡಿಸಲೇಬೇಕು, ಖಂಡಿಸ್ತೇವೆ. ಅದನ್ನು ನಾವು ತುಂಬ ಸ್ಪಷ್ಟವಾಗಿ ಅದನ್ನು ಹೇಳ್ತೇವೆ. ಅವರಿಗೊಂದು ಮಾನವೀಯತೆಯ ಸ್ಪರ್ಶ ಇರಲೇಬೇಕು. ಒಂದು ನಿಮಿಷ, ನಷ್ಟ ಪರಿಹಾರಕ್ಕೆ ನನಗಂತೆ ಆ ಸ್ಟ್ರೀಟ್ ವೆಂಡರ್ಸ್ ಆ್ಯಕ್ಟಿನ ಪ್ರಕಾರ ಇರತಕ್ಕಂಥದ್ರಲ್ಲೇ ಹೋಗಬೇಕು. ಅಲ್ಲಿ ಪರ್ಮನೆಂಟ್ ಸ್ಟ್ರಕ್ಚರು, ಟೆಂಪರರಿ ಸ್ಟ್ರಕ್ಚರ್, ಈ ರೀತಿಯ ಸುಮಾರು ಡೆಫಿನೇಷನ್ಸ್ ಎಲ್ಲ ಬರುತ್ತೆ. ಅದು ಈ ವೇದಿಕೆಯಲ್ಲಿ ಇಲ್ಲಿ ಚರ್ಚೆ ಮಾಡ್ತಕ್ಕಂಥ ಸಮಯ ಅಲ್ಲ. ರಂಗಸ್ವಾಮಿ ಅದರ ಬಗ್ಗೆ ಡೀಪ್ ಆಗಿದ್ದಾರೆ ಅಂತ ನನಗೆ ಅದನ್ನು ಅಂದ್ಕೊಳ್ತೀನಿ. ಗಣೇಶ್ ಅವರು BJP ವಕ್ತಾರರು ಮತ್ತು JDSನವರು ಅವರಿಬ್ಬರು ಒಂದು ಹೇಳ್ತಿದ್ದಾರೆ, ಏನು ತೆರವು ಮಾಡಿ ಸ್ವಲ್ಪ ಪರ್ಯಾಯ ಕೊಡಿ ಅನ್ನೋದನ್ನು ಅವ್ರು ಹೇಳ್ತಾ ಇದ್ದಾರೆ. ಆ ವಾಸ್ತವ ಸಂಗತಿಗೆ ನಾನು ಸಹ ಬದ್ಧ ಇದ್ದೇನೆ, ಅದು ಸ್ಪಷ್ಟ ಇದೆ. ಆದರೆ ಅವರೆಲ್ಲರೂ ಸಹಿತ ತೆರವಿನ ಪರವೇ ಇದ್ದಾರೆ ಅನ್ನುವಂಥದ್ದು ಒಂದು ಸಂಗತಿ.